ಯಾರು ಎಷ್ಟು ಸೀರಿಯಸ್ ತೊಗೊಂಡ್ರು ಗೊತ್ತಿಲ್ಲ. ಈಗಾಗಲೇ ನಾನು ಹೇಳಿದ್ನಲ್ಲ, ಈಗ ನಮ್ಮ ಬಾಪುಗೌಡರ ಗರ್ಜಿ ಗಮ್ಮತ್ತಲ್ಲೇ ಸಾಲದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆದರೆ ಬೆಳೆದ ಬೆಳೆಯನ್ನು ಎಲ್ಲಿಡಬೇಕು? ಯಾಕಂದ್ರೆ ಪ್ರತಿಯೊಬ್ಬ ರೈತನ ಮನೆ ಸಾಲದಿರೋದ್ರಿಂದ APMC ಹಚ್ಚಬೇಕು, ಮತ್ತೆಲ್ಲ ಹಚ್ಚಬೇಕು. APMC ಒಳಗೆ ಹಚ್ಚಿದಪ್ಪ ಅಂತಂದ್ರೆ ಅಲ್ಲೇ ಬೆಳೆದ ಬೆಳೆ ಎಷ್ಟು ಮಟ್ಟಿಗೆ ಸುರಕ್ಷಿತ ಆಗಿರ್ತದೆ. ಇಲಿಗಳ ಕಾಟ, ಮತ್ತಿರೋ ಕಾಟ, ತೂಕದ ಕಾಟ, ಮತ್ತು ವಿಶೇಷವಾಗಿ ದಲಾಲರು ಇರೋದ್ರಿಂದಾಗೆ ದಲಾಲರು ಯಾವಾಗಲೂ ರೇಟ್ ಹಾಯ್ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅದಕ್ಕಿಂತಲೂ ಅವರ ಹಳ್ಳಿಗಳಲ್ಲಿನ ಗೋಡೌನ್ ಯಾಕೆ ಸರ್ಕಾರ ಕಟ್ಕೊಳ್ಬಾರ್ದು ಅನ್ನೋದು ಒಂದು ಬೇಡಿಕೆ ನಮ್ಮದು. ಈ ವಿಷಯದ ಚರ್ಚೆ ಆಗಲಿ ನಮ್ಮದೆಲ್ಲ ರೈತರಿಂದ ಅಂತನ್ನುವಂಥ ಮಾತು. ಈ ಗುಂಡಪ್ಪ ಕಮಿತಿಯವರಾಗಿರ್ಬೋದು, ನಮ್ಮ ಬಾಪುಗೌಡರಾಗಿರ್ಬೋದು, ಮಣ್ಣುಳದವರ ರೈತರಾಗಿರ್ಬೋದು, ದೊಡ್ಡ ದೊಡ್ಡ ರೈತರಿದ್ದಾರೆ. ಈ ದಿಶೆಯಲ್ಲಿ ಪ್ರತಿಯೊಂದು ಹಳ್ಳಿಗೂ ಒಂದು ಗೋಡೌನ್ ತಯಾರು ಮಾಡಿಕೊಂಡು ಆ ಗೋಡೌನ್ದಲ್ಲಿ ಬೆಳೆಗಳನ್ನು ಸಂಗ್ರಹ ಇಟ್ಕೊಂಡ್ರೆ ಬೆಲೆ ಬಂದ ಸಮಯದಲ್ಲೇ ತಮಗೆ ಬಂದಂಥ ಒಂದು ಲಾಭದ ಬೆಲೆಯಲ್ಲೇ ಇವುಗಳನ್ನು ಮಾರಿದ್ರೆ ಅವ್ರಿಗೆ ಉಳಿತದೆ. ಅವ್ರಿಗೆ ಇಲ್ಲಾಂದ್ರೆ ಉಳಿಲಿಕ್ಕೆ ಸಾಧ್ಯದನ ಅಂತೇಳಿ. ಯಾಕಂದರೆ APMC ಗೋಡೌನ್ಗಳು ಇವತ್ತು ಹೆಚ್ಚು ಕಡಿಮೆ ಎಲ್ಲ ಏಜೆಂಟ್ರ ಪಾಲಾಗಿದ್ದರಿಂದಾಗಿ ರೈತರು ಎಷ್ಟು ಲಾಭ ಆಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. 2 ದಿವಸ ಹಿಡಿದ್ರೆ 2 ದಿವಸ ಲಾಸ್ ಆಗುವಂಥ ಸಾಧ್ಯತೆಗಳು ಆಗ್ತವೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ಇಲ್ಲಿ ಕಾಟ ಹೇಳಿ ನಿಮಗೆ 100 ಕಾಟಗಳು, ಮತ್ತು ಅದನ್ನು ದಿನ ಕಾದ ಮಾಡೋರು ಯಾರು ಅನ್ನುವಂಥ ಪ್ರಶ್ನೆ. ಅದಕ್ಕಾಗಿ ಗೋಡೌನ್ಗಳು ಬರೀ APMC ನಿಲ್ಲಿಸೋಗಿಂದಲೂ ಪ್ರತಿ ಹಳ್ಳಿ ತರೋದು, ಗೋಡೌನ್ ಮಾಡೋದು, PKPSಗೆ ಮಾಡೋದು. PKPSಗೂ 1 ಲಕ್ಷ ಅನುಕೂಲ ಬೇಡಂತಲ್ಲ, ಅದ್ರ ಜೊತೆಗೆ ಅವ್ರ ಬೆಳೆನಲ್ಲಿ ಪ್ಲಜ್ ಇಟ್ಕೊಳಕ್ಕೆ ಬರ್ತದೆ, ಮಾರ್ಕೆಟ್ ಬಂದಾಗ ಮಾರಾಕ್ ಬರ್ತದೆ. ಇದು ಏನು ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯದ ಬೇಡ. ರೈತರೆಲ್ಲ ಪ್ರತಿ ಹಳ್ಳಿಯಾಗ ತಾವು ಅದಕ್ಕೆ ಕಾವಲು ನಿಂತ್ಕೊಂಡು ಒಬ್ಬ ಪಾಳೆ ಮೇಲೆ ಮಾಡ್ಕೋದ್ರೆ ದುಡ್ಡು ಉಳಿತಿದ್ದೆ ಅವ್ರಿಗೆ. ಬೇಡ ಆದ್ರೆ ಅಲ್ಲಿ ಹುಡುಗರಿಗೆ ಉದ್ಯೋಗ ಕೊಡಕ್ಕೆ ಬರ್ತೈತಿ. ಈಗೆಲ್ಲ ಮಾಡೋಕ್ಕೆ ಸಾಧ್ಯತೆ ಏನೂ ಇರಲಿ. ಒಳ್ಳೆ ಚರ್ಚೆ ಆಗ್ಯದ ಆ ಒಂದು ಮೀಡಿಯಾದಲ್ಲೇ. ಇದು ಆಗಲೇಬೇಕಾದಂಥದ್ದು. ಯಾಕಂದ್ರೆ ರೈತನ ಬದುಕ ಈಗ ಬೀದಿಗೆ ಬಿದ್ದಂಗೆ ಆಗ್ಯದ. ಆಸ್ತಿ ಕಿಮ್ಮತ್ತು ಆಗ್ತಾವೆ, ಅದರ ತಕ್ಕಂಗೆ ಮಾರ್ಕೆಟ್ ಇಲ್ಲ ಬೆಳೆದ ಬೆಳೆಗೆ ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಲಾಭ ಇಲ್ಲದಕ್ಕಾಗಿ ರೈತಾಪಿ ಉದ್ಯೋಗ ಬಿಡಬೇಕು ಅನ್ನೋಂಥ ಹಂತಕ್ಕೆ ಬರ್ತಾ ಇದ್ದಾನೆ ಅನ್ನೋಂಥ ಮಾತು ಕೇಳಿ ಬರ್ತದೆ. ಏನೇ ಇರಲಿ, ಇವತ್ತು ಮಾತ್ರ ಅವರು ರೈತರು ಕೇಳುವಂಥದ್ದು ಒಂದು ನಮಗೊಂದು ಎಕರೆಗೆ 1 ಲಕ್ಷ ಕೊಡ್ರಿ ಅಂತೇಳಿ. ಆ ಬೇಡಿಕೆ ಜೆನ್ಯೂನ್ ಅದ, ಅದು ಸರಿ ಅದ. ಅದು ಕಬ್ಬಿನ ಬೆಳೆಗೆ ಕೊಟ್ಟರಿಂದ ತಪ್ಪದ. ಯಾರ್ಯಾರು ಕೊಟ್ಟು ಈ ದೇಶ ಹಾಳು ಮಾಡೋರು ಕೈ ಕೊಡೋಕ್ಕಿಂತಲೂ ರೈತರು ಕೊಟ್ಟರೆ ರೈತ ಹೊಟ್ಟೆಗೆ ಹಾಕ್ತಾನ, ಹಾಕೋದ್ರ ಸಲ ಈಗ ಹಾಗಾಗಿದ್ದಾನ ಇಲ್ಲ ಅಂತಲ್ಲ ಅನ್ನೋ ಮಾತು ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. S60 ನ್ಯೂಸ್ ಅರ್ಥ ಸಿದ್ಧರಾಗಿದ್ದು ಸತ್ಯದ ಕೈಗೆ ನಡಿ. ವಂದನೆಗಳು.